ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಸೀರಿಯಲ್ಸ್ ಇಂದ ಯಾರು ಬರ್ತಾರೆ, ರಿಯಾಲಿಟಿ ಶೋ ಇಂದ ಯಾರು ಬರ್ತಾರೆ, ಸೋಷಿಯಲ್ ಮೀಡಿಯಾದಿಂದ ಯಾರು ಬರ್ತಾರೆ, ಯೂಟ್ಯೂಬ್ ಸೆಲೆಬ್ರಿಟಿ ಯಾರು ಬರ್ತಾರೆ, ಈ ರೀತಿ ಪ್ರತಿಯೊಂದು ವಿಡಿಯೋಸ್ ಎಲ್ಲ ಬರ್ತಾ ಇದೆ. ಇಂತಾರೆ ಬರ್ತಾರೆ ಅಂತ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನೆಂದ್ರೆ ಮೀಡಿಯಾದಿಂದ ಯಾರು ಬರ್ತಾರೆ. ಹಲವಾರು ನ್ಯೂಸ್ ಚಾನಲ್ಸ್ ಎಲ್ಲ ಇದಾವೆ, ಅದರಿಂದ ಯಾರು ಬರ್ತಾರೆ. ಹೂ ಕಮ್ ಇನ್ ಬಿಗ್ ಬಾಸ್ ಸೀಸನ್ 12 ಇನ್ ಮೀಡಿಯಾ. ತುಂಬಾ ಜನ ಕಾಯ್ತಾ ಇದಾರೆ. ಯಾಕಂದ್ರೆ ಪ್ರತಿ ಸೀಸನ್ ಅಲ್ಲೂ ಒಬ್ರು ಇದ್ದೇ ಇರ್ತಾರೆ. ನ್ಯೂಸ್ ಆಂಕರ್ ಅಂತ ತಗೊಂಡಾಗ ಪ್ರತಿ ಸಲನು ನ್ಯೂಸ್ ರೀಡ್ ಮಾಡೋರು, ನ್ಯೂಸ್ ಓದೋರು ಮಾತ್ರ ಕಂಪಲ್ಸರಿ ಒಬ್ಬ ಕಂಟೆಸ್ಟೆಂಟ್ ಇದ್ದೇ ಇರ್ತಾರೆ. ಇಬ್ರುದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ರೀತಿಯಾಗಿ ಈ ಸಲ ಮೀಡಿಯಾದಿಂದ ಯಾರು ಬರ್ತಾರೆ, ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಒಂದ್ 4 ಹೆಸರು ಬರ್ತಾ ಇದೆ. ಇದರಲ್ಲಿ ಗ್ಯಾರಂಟಿ ಒಬ್ರಾದ್ರೂ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅಂತ ಹೇಳ್ಬೋದು. ಮತ್ತೆ ಅವ್ರು ಯಾರು, ಯಾವ ಕಾರಣಕ್ಕೆ ಇವ್ರು ಬರ್ಬೋದು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಬಗ್ಗೆ ಮಾತ್ರ ತುಂಬಾ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ, ಮಿಸ್ ಮಾಡ್ಕೋಬೇಡಿ ಖಂಡಿತವಾಗ್ಲು. ಈಗ ಈ ನ್ಯೂಸ್ ಮೀಡಿಯಾದಿಂದ ಬಂದ್ಬಿಟ್ಟು ಮೊದಲನೇದಾಗಿ ಚಂದನ್ ಶರ್ಮಾ ಅಂತ, ಇವರು ಇದಕ್ಕಿಂತ ಮುಂಚೆ ಹಲವಾರು ನ್ಯೂಸ್ ಚಾನಲ್ ಅಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಯಾವುದೇ ಒಂದು ನ್ಯೂಸ್ ಚಾನಲ್ ಅಲ್ಲಿ ನ್ಯೂಸ್ ಓದ್ತಾ ಇಲ್ಲ, ನ್ಯೂಸ್ ರೀಡ್ ಮಾಡ್ತಾ ಇಲ್ಲ ಚಂದನ್ ಶರ್ಮಾ ಅವರು. ಆದ ಕಾರಣ ಖಾಲಿ ಇದ್ದಾರೆ. ಏನಾದ್ರೂ ಬಿಗ್ ಬಾಸ್ ಬರ್ಬೋದಾ ಅಂತ ರೂಮರ್ಸ್ ಬರ್ತಾ ಇದೆ. ಮೀಡಿಯಾದಿಂದ ಅಂತ ಬಂದಾಗ ಇವ್ರ ಹೆಸರು ಮೊದಲನೇ ಸ್ಥಾನದಲ್ಲಿ ಇದೆ. ಖಂಡಿತವಾಗ್ಲೂ ಬಂದ್ರು ಬರ್ಬೋದು ಅಂತ ಹೇಳ್ಬೋದು ಈ ಮೂಲಕ. ಇನ್ನು ಎರಡನೇದು ಬಂದ್ಬಿಟ್ಟು ಸುಕನ್ಯಾ ಸಂಪತ್ ಅಂತ, ಇವ್ರು ಕೂಡ ಹಲವಾರು ನ್ಯೂಸ್ ಚಾನಲ್ ಎಲ್ಲ ಕೆಲಸ ಮಾಡ್ತಾ ಇದಾರೆ, ನ್ಯೂಸ್ ಎಲ್ಲ ರೀಡ್ ಮಾಡ್ತಾ ಇದ್ರು. ಈಗ ಪ್ರೆಸೆಂಟ್ ಮಾತ್ರ ಯಾವುದೇ ಒಂದು ನ್ಯೂಸ್ ಚಾನಲ್ ಕೆಲಸ ಮಾಡ್ತಾ ಇಲ್ಲ. ನೀವು ಥಿಂಕ್ ಮಾಡಿ ನೋಡಿ. ಯಾಕಂದ್ರೆ ಪ್ರೆಸೆಂಟ್ ಕೆಲಸ ತುಂಬಾ ಸ್ವಲ್ಪ ಕಡಿಮೆ. ಯಾರಾದ್ರೆ ಕೆಲಸ ಇದ್ರೆ ಖಾಲಿ ಇರ್ತಾರೋ ಅಂತ ಕಂಟೆಸ್ಟೆಂಟ್ ಹುಡುಕ್ತಾ ಇರ್ತಾರೆ. ಯಾಕಂದ್ರೆ ರೆಮ್ಯುನರೇಷನ್ ಕಡಿಮೆ ಇರುತ್ತೆ, ಅವ್ರಿಗೆ ಫೋರ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಆದ ಕಾರಣ ಇವ್ರ ಹೆಸರು ಹೈಲೈಟ್ ಆಗುತ್ತೆ. ಮೀಡಿಯಾದಿಂದ ಬಂದಾಗ ಮೊದಲನೇದು ಚಂದನ್ ಶರ್ಮಾ, ಎರಡನೇದು ಸುಕನ್ಯಾ ಸಂಪತ್ ಅವರು ನೋಡೇ ಇರ್ತೀರಾ. ಇನ್ನ ಮೂರನೇ ಹರೀಶ್ ನಾಗರಾಜ್ ಹೆಸರು ಲಾಸ್ಟ್ ಸೀಸನ್ ಬಂದಿತ್ತು ಹೆಸರು, ಇವ್ರು ಬರ್ತಾರೆ ಅಂತ. ಆದ್ರೆ ಬಂದಿರಲಿಲ್ಲ. ಈ ಸಲ ಏನಾದ್ರು ಬರ್ತಾರ ಅಂತ ಖಂಡಿತವಾಗ್ಲೂ ಕಾಯ್ದು ನೋಡ್ಬೇಕು. ಹರೀಶ್ ನಾಗರಾಜ್ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ಒಳ್ಳೆ ನ್ಯೂಸ್ ಆಂಕರ್ ಕೂಡ ಹೌದು. ಕೆಲವು ನ್ಯೂಸ್ ಚಾನಲ್ ಎಲ್ಲ ಕೆಲಸ ಮಾಡಿದ್ದಾರೆ. ಆದ್ರೆ ಕೂಡ ಮೀಡಿಯಾದಿಂದ ಮೂರನೇ ಕಂಟೆಸ್ಟೆಂಟ್ ಅಂದ್ರೆ ಮೂರನೇ ಒಂದು ಸ್ಪರ್ಧಿಗೆ ಆಗಿ ಆಳ್ಕೆ ಆಗಕ್ಕೆ ಇವರು ಒಂದು ಆಪ್ಷನ್ಸ್ ಇದ್ದಾರೆ. ಯಾಕಂದ್ರೆ ಇವ್ ಎಲ್ಲಾನು ಬರ್ತಾರಂತಲ್ಲ, ಇವರಲ್ಲಿ ಯಾರಾದ್ರೂ ಒಬ್ರೋ ಇಬ್ರೋ ಖಂಡಿತವಾಗ್ಲೂ ಬರ್ಬೋದು. ಇನ್ನ ನಾಲ್ಕನೇದು ಬಂದ್ಬಿಟ್ಟು ಇವ್ರ ಹೆಸರು ಅಂತ ತುಂಬಾ ಹೈಲೈಟ್ ಆಗ್ತಿರ್ತಾರೆ. ತುಂಬಾ ಎಲ್ಲ ಬಾಯ್ ಲೌಡ್ ಆಗಿ ಮಾತಾಡ್ತಿರ್ತಾರೆ, ತುಂಬಾ ವಾಯ್ಸ್ ರೈಸ್ ಮಾಡ್ತಾರೆ. ನೋಡಿರ್ತಾರ, ಇವ್ರು ಜಯಪ್ರಕಾಶ್ ಶೆಟ್ಟಿ ಅಂತ. ಇವ್ರ ಸೀಸನ್ ಅಲ್ಲಿ ಲಾಸ್ಟ್ ಸೀಸನ್ ಹೆಸರು ಬಂದಿತ್ತು ಇವ್ರದ್ದು, ಬರ್ತಾರೆ ಅಂತ. ಬಟ್ ಬರ್ಲಿಲ್ಲ. ಈ ಸಲ ಏನಾದ್ರೂ ಅವಕಾಶ ಕೊಟ್ರೆ ಬರ್ತಾರ ಅಂದ್ರೆ ಇವರು ಮೀಡಿಯಾದಿಂದ ಅಂತ ತಗೊಂಡಾಗ ಇವ್ರ ಹೆಸರು ಕೂಡ ಹೈಲೈಟ್ ಆಗ್ತಾ ಇದೆ. ಕಾದ್ ನೋಡ್ಬೇಕು ಇವ್ರು ಬರ್ತಾರ ಅಂತ. ಇನ್ನು ಅದಾದ್ಮೇಲೆ ಒಂದು ಕ್ಯೂಟ್ ಅಂತ ಹೇಳ್ಬೋದು, ಒಂದು ಹಾಟ್ ಅಂತ ಹೇಳ್ಬೋದು. ಈ ಸಲ ಈ ಸೀಸನ್ಗೆ ಒಂದು ಬರುವ ಕಂಟೆಸ್ಟೆಂಟ್ ಬಂದ್ರೆ ಮಾತ್ರ ತುಂಬಾ ಹೈಲೈಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಫೀಮೇಲ್ ಕಂಟೆಸ್ಟೆಂಟ್ ಇದಕ್ಕಿಂತ ಮುಂಚೆ ಹೇಳಿದ್ದೆ, ರಿಯಾಲಿಟಿ ಶೋ ಬಿಗ್ ಬಾಸ್ ಅಂತ ಬಂದಾಗ ಇವನ್ ತಗೋತಾರ ಅಂತ. ಜಾಹ್ನವಿ ಅಂತ, ನಮ್ಮಮ್ಮ ಸೂಪರ್ ಸ್ಟಾರ್, ಗಿಚ್ಚ ಗಿಲಿಗಿಲಿ. ಅದಾದ್ಮೇಲೆ ಬಿಗ್ ಬಾಸ್ ಅಲ್ಲಿ ಕೆಲವು ಸಲ ಬಂದಿದ್ದಾರೆ ಒಂದು ಇದು ಗೆಸ್ಟ್ ಆಗಿ. ಈ ರೀತಿ ತಗೊಂಡಾಗ ತುಂಬಾ ಕಾಮಿಡಿ ಶೋಗಳು ಮಾಡಿದ್ದಾರೆ. ಈ ರೀತಿಯ ತಗೊಂಡಾಗ ಜಾನಿ ಅವರ ಹೆಸರು ಕೂಡ ಹೈಲೈಟ್ ಆಗ್ತಾ ಇದೆ. ನ್ಯೂಸ್ ಆಂಕರ್ ಕ್ಯಾಟಗರಿಯಲ್ಲಿ ಇವ್ರಿಗೂ ಬರ್ತಾರೆ. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಅವರು ನ್ಯೂಸ್ ರೀಡ್ ಮಾಡ್ತಾ ಇದ್ರು, ನ್ಯೂಸ್ ಚಾನಲ್ ಕೆಲಸ ಮಾಡ್ತಾ ಇದ್ರು. ಇನ್ನು ಅದಾದ್ಮೇಲೆ ಇವರು ದಿವ್ಯಾ ವಸಂತ, ತುಂಬಾ ರೂಮರ್ಸ್ ಎಲ್ಲ ಕಾಂಟ್ರವರ್ಸಿ ಎಲ್ಲ ಆಗಿದಾವೆ ಈ ವರ್ಷ, ಹೇಳಕ್ಕಾಗಲ್ಲ. ತಗೋಬಹುದು. ಯಾಕಂದ್ರೆ ಲೌಡ್ ಆಗಿ ಮಾತಾಡ್ತಾರೆ, ಬಾಯ್ ಮಾಡ್ತಾರೆ. ಬಿಗ್ ಬಾಸ್ಗೆ ಇಂತಾರೆ ಬೇಕು. ಆದ ಕಾರಣ ಬಂದ್ರು ಬರ್ಬೋದು ದಿವ್ಯಾ ವಸಂತ ಅವರು ಮೀಡಿಯಾ ಕ್ಯಾಟಗರಿಯಿಂದ. ಇಷ್ಟು ಜನ ಆಗಿತ್ತು ಇವತ್ತು ಮೀಡಿಯಾ ಕ್ಯಾಟಗರಿಯಿಂದ. ಇಷ್ಟು ಜನದಲ್ಲಿ ಯಾರಾದ್ರೂ ಒಬ್ರು ಇಬ್ರು ಖಂಡಿತವಾಗ್ಲೂ ಬರ್ತಾರ ಅಂತ. ಇದಕ್ಕಿಂತ ಮುಂಚೆ ನೋಡಿದ್ವಿ ರಿಯಾಲಿಟಿ ಶೋ ಬಿಗ್ ಬಾಸ್ ಅಂತ, ಇಲ್ಲ ಸೀರಿಯಲ್ ಟು ಬಿಗ್ ಬಾಸ್ ಅಂತ. ಅಂದ್ರೆ ಸೀರಿಯಲ್ಸ್ ಇಂದ ಯಾರು ಬರ್ತಾರೆ, ರಿಯಾಲಿಟಿ ಶೋ ಇಂದ ಯಾರು ಬರ್ತಾರೆ, ಮೀಡಿಯಾದಿಂದ ಯಾರು ಬರ್ತಾರೆ ಅಂತ ಇವತ್ತಿನ ವಿಡಿಯೋನ ವಿಶೇಷವಾಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಯಾರು ಹೊಸ ನೋಡ್ತಾರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.